ನಿಮ್ಮ ಮನೆಯಲ್ಲಿ ಬಳಸದೇ ಇರುವಂತಹ ವಸ್ತುಗಳು ಏನಾದರೂ ವರ್ಷಾನುಗಟ್ಲೆ ಮನೆಯಲ್ಲೇ ಇದೆನಾ? ಅದನ್ನು ನೋಡಿದ ತಕ್ಷಣವೇ ನಾವು ಕ್ಲೀನ್ ಮಾಡಬೇಕು ಅಂತ ಅಂದ್ಕೊಳ್ತೀವಿ. ಬಟ್ ಆದರೆ ಇನ್ನೊಂದು ದಿನ ಮಾಡಿದ್ರಾಯ್ತು ಅಂತ ಹೇಳಿಬಿಟ್ಟು ಏನಾದರೂ ಯೋಚನೆ ಮಾಡಿ ಆ ವಸ್ತುಗಳನ್ನು ಅಲ್ಲೇ ಏನಾದರೂ ಇಟ್ಟಿದ್ದೆ ಆದರೆ ಅದು ನಿಮ್ಮ ಒಂದು ಸ್ಟ್ಯಾಗ್ನೆಂಟ್ ಎನರ್ಜಿಯನ್ನು ತೋರಿಸುತ್ತೆ. ಅಂದರೆ ನಿಂತು ಹೋಗಿರುವಂತಹ ಶಕ್ತಿ, ಅದು ಎಸ್ಪೆಷಲಿ ಹಣದ ಒಂದು ಅರಿವನ್ನು ಅದು ತೋರಿಸುತ್ತೆ. ನಮ್ಮ ಒಂದು ಮನೆಯಲ್ಲಿ ಬಳಸದೇ ಇರುವಂತಹ ವಸ್ತುಗಳು ಹೇಗೆ ಬೇಕೋ ಹಾಗೆ ಇಟ್ಟಿರ್ತೀವಿ ಒಂದು. ಆ್ಯಂಡ್ ಇನ್ನೊಂದು, ಅದು ಉಪಯೋಗಕ್ಕೆ ಬರಲ್ಲ ಅಂತ ಗೊತ್ತಿದ್ರೂ ಕೂಡ ನಮ್ಮ ಒಂದು ಮನೆಯಲ್ಲೇ ಇಟ್ಕೊಂಡಿರ್ತೀವಿ. ಸೊ ಈ ಎಲ್ಲ ವಸ್ತುಗಳು ನೆಗೆಟಿವ್ ಎನರ್ಜಿಯಾಗಿ ಮನೆಯಲ್ಲಿ ನೋಡಿದ ತಕ್ಷಣವೇ, ಅಥವಾ ಮನೆಯಲ್ಲಿ ಈ ಥರ ಸಾಮಾನುಗಳು, ಕೆಲವೊಂದು ಸಾಮಾನುಗಳು ನೋಡಿದ ತಕ್ಷಣ ಮನಸ್ಸಿಗೆ ಕಿರಿಕಿರಿ ಆಗುತ್ತೆ. ಬಟ್ ಅದನ್ನೇ ಹೊರಗಡೆ ಹಾಕಲಿಕ್ಕೆ ನಮಗೆ ಮನಸ್ಸು ಬರೋದಿಲ್ಲ. ಸೊ ಇದನ್ನು ಹೇಗೆ ಈಸಿಯಾಗಿ ಈ ಒಂದು ಸ್ಟ್ಯಾಗ್ನೆಂಟ್ ಎನರ್ಜಿಯನ್ನು ರಿಮೂವ್ ಮಾಡಬೇಕು ಅಂತ ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ತೋರಿಸ್ತೀನಿ. ಸೊ ಆ ವಿಡಿಯೋವನ್ನು ಕೊನೆ ತನಕ ನೋಡಿ. ಸೊ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ, ನನ್ನ ಹೆಸರು ಡಾಕ್ಟರ್ ವರ್ಣಿಕಾ ಜೈನ್. ನಾನು ಮ್ಯಾನಿಫೆಸ್ಟೇಷನ್ ಕೋಚ್. ಈ ಒಂದು ಚಾನಲಲ್ಲಿ ಲಾ ಆಫ್ ಅಟ್ರಾಕ್ಷನ್ ಬಗ್ಗೆ, ಹೋಪನೋಪನೋ ಬಗ್ಗೆ ಆ್ಯಂಡ್ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ ಬಗ್ಗೆ ನಿಮಗೆ ತಿಳಿಸ್ತಾ ಹೋಗ್ತೀನಿ. ಸೊ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಸೊ ಯಾರೆಲ್ಲ ಮಾಡಿಕೊಂಡು ನೋಡ್ತಾ ಇದ್ದೀರೋ ಸೊ ಅವ್ರಿಗೆಲ್ಲರಿಗೂ ಕೂಡ ಧನ್ಯವಾದಗಳು. ಹಾಗಾದರೆ ಸ್ಟಾರ್ಟ್ ಮಾಡೋಣ. ಮೊದಲನೆಯದಾಗಿ, ನಮ್ಮ ಮನೆ ಅಂತ ಏನು ನಾವು ಕರಿತೀವೋ ಸೊ ಅದರ ಒಂದು ಸಬ್ಕಾನ್ಷಿಯಸ್ನ ಒಂದು ಪ್ರತಿಬಿಂಬ ಅಂತಲೇ ಹೇಳ್ಬೋದು. ಸೊ ಮನೆಯಲ್ಲಿ ತುಂಬಾ ಕಸ ಇದೆ ಆ್ಯಂಡ್ ಕ್ಲೀನಾಗಿ ಇಟ್ಟಿಲ್ಲ ಆ್ಯಂಡ್ ಬೇಡದೇ ಇರುವಂತಹ ವಸ್ತುಗಳು ತುಂಬಾ ಜಾಸ್ತಿ ಇದೆ ಅಂತ ಅಂದರೆ ನಮ್ಮ ಒಂದು ಲೈಫಲ್ಲೂ ಕೂಡ ತುಂಬಾ ಕನ್ಫ್ಯೂಷನ್ಸ್ ಇದೆ ಆ್ಯಂಡ್ ಗೊಂದಲಗಳು ಇದೆ. ಆ್ಯಂಡ್ ಬೇರೆಯವ್ರ ಜೊತೆ ಯಾವಾಗಲೂ ಕೂಡ ನಾವು ಡಿಪೆಂಡ್ ಆಗಿರ್ತೀವಿ. ಎಲ್ಲ ಒಂದು ಕೆಲಸಕ್ಕೂ ಕೂಡ ಬೇರೆಯವರು ಹ್ಞೂ ಅಂತ ಅನ್ನಬೇಕು ಅಂತ ಅನ್ನುವಂತಹ ಒಂದು ಭಾವನೆಯನ್ನು ಇಲ್ಲಿ ತೋರಿಸುತ್ತೆ. ಸೊ ಹಾಗಾದರೆ ಈ ಒಂದು ನೆಗೆಟಿವಿಟಿ ಇರುವಂತಹ ಒಂದು ಎನರ್ಜಿಯನ್ನು ಅಥವಾ ಸ್ಟ್ಯಾಗ್ನೆಂಟ್ ಎನರ್ಜಿಯನ್ನು ಹೇಗೆ ರಿಮೂವ್ ಮಾಡಬೇಕು ಅಂತಂದರೆ, ಹವಾಯನ್ ಪ್ರೇಯರ್ ಆದ ಹೋಪನೋಪನೋ ಎಂಬ ಒಂದು ಪ್ರೇಯರ್ ಈ ಒಂದು ಸುತ್ತಮುತ್ತಲಿರುವಂತಹ ಒಂದು ನೆಗೆಟಿವ್ ಎನರ್ಜಿ ಏನೇ ಇದ್ರೂ ಕೂಡ ಸೊ ಅದು ಕಡಿಮೆ ಮಾಡ್ತಾ ಹೋಗುತ್ತೆ. ಸೊ ಯಾವಾಗ ನಾವು ಬಳಸದೇ ಇರುವಂತಹ ವಸ್ತುಗಳನ್ನು ಕ್ಷಮೆ ಕೇಳುವುದು ಮತ್ತು ಅದಕ್ಕೆ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಹೋಗ್ತೀವೋ, ಆಗ ಆ ಒಂದು ವಸ್ತುಗಳು ಇರುವಂತಹ ಒಂದು ಏನು ನೆಗೆಟಿವಿಟಿಯನ್ನು, ಆ ಎನರ್ಜಿಯನ್ನು ಎಮಿಟ್ ಮಾಡ್ತಾ ಇರುತ್ತೋ ಸೊ ಅದೆಲ್ಲದು ಕೂಡ ನ್ಯೂಟ್ರಲೈಸ್ ಆಗಿ ಪಾಸಿಟಿವ್ ಆಗಿ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಅಂತಹ ಒಂದು ಪವರ್ಫುಲ್ ಹವಾಯನ್ ಪ್ರೇಯರ್ ಹೋಪನೋಪನೋ. ಸೊ ಅದನ್ನು ಹೇಗೆ ಮಾಡೋದು ಅಂತ ಹೇಳಿಬಿಟ್ಟು ನಾನಿವಾಗ ಈಸಿಯಾಗಿ ನಿಮಗೆ ಹೇಳ್ಕೊಡ್ತೀನಿ. ಹೋಪನೋಪನೋ ಹವಾಯನ್ ಪ್ರೇಯರನ್ನು ಬಳಸಿ ಹೇಗೆ ನಿಮ್ಮ ಒಂದು ಮನೆಯ ಎನರ್ಜಿಯನ್ನು ಹೇಗೆ ಕಾಪಾಡ್ಕೋಬೇಕು ಅಂತ ಅನ್ನೋದನ್ನು ನೋಡೋಣ. ಸೊ ಇವಾಗ ನೀವು ಮೊದಲನೆಯದಾಗಿ ನಿಮ್ಮ ಮನೆಯಲ್ಲಿ ಬಳಸದೇ ಇರುವಂತಹ, ನಮಗೆ ಉಪಯೋಗಕ್ಕಾಗಲ್ಲ ಆ್ಯಂಡ್ ಬಳಸದೇ ಇರುವಂತಹ ವಸ್ತುಗಳನ್ನು ನೀವು ಮೊದಲು ನೀವು ಅದನ್ನು ಪಟ್ಟಿ ಮಾಡ್ಕೋಬೇಕು. ಎಲ್ಲಿದೆ, ಯಾವ ರೂಮಲ್ಲಿದೆ, ಅದು ಬೆಡ್ರೂಮೋ ಬಾತ್ರೂಮೋ ಯಾವುದಾದ್ರೂ ಆ ಒಂದು ರೂಮ್ಗೆ ಹೋಗಿ ಅಲ್ಲಿ ಬಳಸದೇ ಇರುವಂತಹ ವಸ್ತುಗಳನ್ನು ನಿಮ್ಮ ಒಂದು ಕೈಯಲ್ಲಿ ಇಟ್ಕೊಳ್ಳಿ. ಆ ವಸ್ತುಗಳನ್ನು ಮೊದಲು ಕೈಯಲ್ಲಿ ಇಟ್ಕೊಂಡು ಆ್ಯಂಡ್ ಆ ವಸ್ತುಗಳನ್ನು ಕೈಯಲ್ಲಿ ಇಟ್ಕೊಂಡಿದ್ದ ತಕ್ಷಣ ಹವಾಯನ್ ಪ್ರೇಯರನ್ನು ಸ್ಟಾರ್ಟ್ ಮಾಡಿ. ಹೇಗೆ ಸ್ಟಾರ್ಟ್ ಮಾಡೋದು? ಐ ಆಮ್ ಸಾರಿ, ಪ್ಲೀಸ್ ಫರ್ಗಿವ್ ಮಿ, ಐ ಲವ್ ಯು, ಐ ಥ್ಯಾಂಕ್ ಯು. ಸೊ ಈ ಒಂದು 4 ಪದಗಳನ್ನು ಆ ಒಂದು ವಸ್ತುವಿಗೆ ನೀವು ಹೇಳ್ತೀರಾ. ಎಕ್ಸಾಂಪಲ್ ಆಗಿ ನಾನು ಹೇಳೋದಾದರೆ, ಒಂದು ಹರಿದೋಗಿರುವಂತಹ ಬಟ್ಟೆ ನಿಮ್ಮ ಮನೆಯಲ್ಲಿ ಇರುತ್ತೆ ಅಂತ ಅಂದ್ಕೊಳ್ಳೋಣ. ಸೊ ಅದು ಉಪಯೋಗಕ್ಕೆ ಬರೋದಿಲ್ಲ. ಸೊ ಅದನ್ನು ಕೊಡಲಿಕ್ಕೂ ನಮ್ಗೆ ಆಗ್ತಾ ಇಲ್ಲ. ಆ್ಯಂಡ್ ಹರಿದೋಗಿರುವಂತಹ ಒಂದು ಡ್ರೆಸ್ಸು. ಸೊ ಆ ಡ್ರೆಸ್ಸನ್ನು ನೀವು ಕೈಯಲ್ಲಿ ಎತ್ಕೊಳ್ತೀರಾ ಆ್ಯಂಡ್ ಅದನ್ನು ನೋಡ್ತಾ, ಆ ಡ್ರೆಸ್ಸನ್ನು ನೋಡ್ತಾ ಐ ಆಮ್ ಸಾರಿ, ಪ್ಲೀಸ್ ಫರ್ಗಿವ್ ಮಿ, ಐ ಲವ್ ಯು, ಐ ಥ್ಯಾಂಕ್ ಯು ಅಂತ ಹೇಳಿಬಿಟ್ಟು ಹೇಳ್ತಾ ಹೋಗ್ತೀರ. ಸೊ ಇದನ್ನು 3 ಸತಿ ಹೇಳಬೇಕು. ಈ ಒಂದು 4 ಸೆಂಟೆನ್ಸನ್ನು 3 ಸತಿ ಹೇಳ್ತೀರ. ಆ್ಯಂಡ್ 3 ಸತಿ ಹೇಳಿ ಆಗಿದ್ಮೇಲೆ ಈ ಒಂದನ್ನು ಹೇಳ್ತಾ ಹೋಗಿ. ಏನು ಹೇಳೋದು ಅಂತಂದರೆ, ಮೊದಲನೆಯದಾಗಿ ನನ್ನನ್ನು ಕ್ಷಮಿಸಿಬಿಡು. ಯಾಕೆ ಅಂತಂದರೆ ತುಂಬ ದಿನಗಳಿಂದ ನಿನ್ನನ್ನು ಬಳಸದೆ ನನ್ನ ಒಂದು ಮನೆಯಲ್ಲಿ ನಾನು ಇಟ್ಕೊಂಡಿದ್ದೀನಿ. ಸೊ ಹಾಗಾಗಿ ನನ್ನನ್ನು ಕ್ಷಮಿಸು, ದಯವಿಟ್ಟು ನನ್ನನ್ನು ಕ್ಷಮಿಸು. ನಿನ್ನ ಒಂದು ಎನರ್ಜಿಯನ್ನು ನಾನು ಬ್ಲಾಕ್ ಮಾಡಿದ್ದೇನೆ. ಆ್ಯಂಡ್ ಧನ್ಯವಾದಗಳು ಇಷ್ಟು ದಿನ ನನ್ನ ಮನೆಯಲ್ಲಿ ನೀನು ಇದ್ದಿದ್ದಕ್ಕಾಗಿ ಆ್ಯಂಡ್ ಧನ್ಯವಾದಗಳು. ಆ್ಯಂಡ್ ನಾನು ನಿನ್ನನ್ನು ಇಷ್ಟಪಡುತ್ತೇನೆ ಆ್ಯಂಡ್ ನಿನ್ನಲ್ಲಿರುವಂತಹ ಒಂದು
ಎನರ್ಜಿಯನ್ನು ನಾನು ಗೌರವವನ್ನು ಕೊಡುತ್ತೇನೆ ಅಂತ ಅನ್ನೋದನ್ನು ನೀವು ಹೇಳಬೇಕಾಗತ್ತೆ. ಸೊ ಈ ರೀತಿ 4 ಪದಗಳನ್ನು 4 ಏನು ನಾನು ವಾಕ್ಯಗಳನ್ನು ಹೇಳಿದ್ದೀನೋ ಅದು ಆಗಿದ್ಮೇಲೆ ಈ ರೀತಿ ಸೆಂಟೆನ್ಸ್ಗಳನ್ನು ಹೇಳಿ ಈಗ ಏನು ಮಾಡಬೇಕು ಅಂತಂದರೆ ಅದನ್ನು ಲೆಟ್ಟಿಂಗ್ ಗೋ ಮಾಡುವಂಥದ್ದು. ಸೊ ಯಾವತ್ತು ನೀವು ಇದನ್ನು ಮಾಡ್ತೀರಿ ಅಂತ ಅಂದಾಗ ಈ ಒಂದು ಒಟ್ಟಿಗಾದರೂ ಮಾಡಿ, ಎಲ್ಲ ಸಾಮಾನುಗಳು ತುಂಬ ಜಾಸ್ತಿ ಇದೆ ಅಂತಂದರೆ ಒಟ್ಟಿಗೆ ಎಲ್ಲ ಸೇರಿಸ್ಬಿಟ್ಟು ಮಾಡ್ಬೋದು, ಇಲ್ಲ ಒಂದೊಂದೇ ಇದೆ ಅಲ್ಪ ಸ್ವಲ್ಪ ಇದೆ ಅಂತಂದರೆ ಕೈಯಲ್ಲಿ ಹಿಡ್ಕೊಂಡು ಕೂಡ ಮಾಡ್ಬೋದು. ಸೊ ಈ ಒಂದು ಪ್ರೇಯರ್ ಆಗಿದ್ದ ಮೇಲೆ ಯಾರಿಗಾದ್ರೂ ನೀವು ಕೊಡಬೇಕು ಅಂದರೆ ಮೀನ್ಸ್ ಅದನ್ನು ಡಿಸ್ಕಾರ್ಡ್ ಮಾಡಲೇಬೇಕು. ಇವಾಗ ನಮಗೆ ಬಳಸದೇ ಇರುವಂತಹ ಒಂದು ವಸ್ತುಗಳನ್ನು, ಸೊ ಅದನ್ನು ನೀವು ದಾನವಾಗಿ ಬೇರೆಯವರು ಏನಾದರೂ ಇಸ್ಕೊಳ್ತಾರೆ ಮಾಡ್ತಾರೆ ಅಂದರೆ ದಾನವಾಗಿ ಡೊನೇಷನ್ ಆಗಿ ಕೊಡಬಹುದು. ಇಲ್ಲ ಅಂತ ಅಂದರೆ ಎಲ್ಲಿ ಅದನ್ನು ಡಿಸ್ಕಾರ್ಡ್ ಮಾಡುವಂತಹ ಪ್ಲೇಸ್ಗಳಿರುತ್ತೋ ಅಲ್ಲಿ ಹೋಗಿ ಅದನ್ನು ಡಿಸ್ಕಾರ್ಡ್ ಮಾಡಿ. ಸೊ ಒಂದು ಸಬ್ಕಾನ್ಷಿಯಸ್ ಮೈಂಡಲ್ಲಿ ಈ ರೀತಿ ಮಾಡಿದಾಗ ನಿಮ್ಮಲ್ಲಿರುವಂತಹ ಒಂದು ಭಾವನೆ ಏನು ಹಿಡ್ಕೋಬೇಕು ಅಂತಂದರೆ, ಯಾವಾಗ ಈ ಒಂದು ಬಳಸದೇ ಇರುವಂತಹ ವಸ್ತುಗಳನ್ನು ಮನೆಯಿಂದ ಆಚೆ ಹೋಗ್ತಾ ಇದೆ ಅಂತ ಅಂದಾಗ ನಿಮ್ಮ ಒಂದು ಸಬ್ಕಾನ್ಷಿಯಸ್ ಮೈಂಡಲ್ಲೂ ಕೂಡ ನೆಗೆಟಿವಿಟಿ ಹೋಗ್ತಾ ಇದೆ, ನಮ್ಮಲ್ಲಿರುವಂತಹ ಸ್ಟ್ಯಾಗ್ನೆಂಟ್ ಎನರ್ಜಿ ಆಗಿರ್ಬೋದು, ನೆಗೆಟಿವಿಟಿ ಎನರ್ಜಿ ಆಗಿರ್ಬೋದು, ಅದೆಲ್ಲದೂ ಕೂಡ ನಮ್ಮ ಮೈಂಡಿಂದ ಹೋಗ್ತಾ ಇದೆ ಅನ್ನುವಂತಹ ಭಾವನೆಯನ್ನು ಮಾಡ್ಕೋಬೇಕಾಗತ್ತೆ. ಆ್ಯಂಡ್ ಇದನ್ನು ನಾನು ತುಂಬ ದಿನದಿಂದ ಪ್ರಾಕ್ಟೀಸ್ ಮಾಡ್ತಾ ಬಂದಿದ್ದೀನಿ. ಆ್ಯಂಡ್ ಯಾವತ್ತೂ ಕೂಡ ಹಳೆಯ ವಸ್ತುಗಳನ್ನು ನಾವು ಕೊಡಬೇಕು ಅಂತ ಅಂದಾಗ ನಮಗೆ ಬಳಸ್ತಾ ಇರಲ್ಲ, ಅದು ನಮಗೆ ಉಪಯೋಗಕ್ಕೂ ಬರಲ್ಲ, ಆದ್ರೂ ಕೂಡ ಏನೋ ಒಂದು ಎಮೋಷ್ನಲ್ ಆಗಿ ಅದಕ್ಕೆ ಅಟ್ಯಾಚ್ಮೆಂಟ್ ಆಗಿರ್ತೀವಿ. ಸೊ ಇದರಿಂದನೂ ಕೂಡ ನಮ್ಮಲ್ಲಿರುವಂತಹ ಒಂದು ಏನು ಕ್ರಿಯಾಶೀಲತ್ವ ಅಂತ ಹೇಳ್ತೀವಲ್ಲ, ಕ್ರಿಯೇಟಿವಿಟಿ ಅಂತ ಅನ್ನೋದು ಹೊರಗಡೆ ಬರದೇ ಇರಬಹುದು, ಅದು ಒಂದು ಆಗುತ್ತೆ. ಆ್ಯಂಡ್ ಮನಿ ರಿಲೇಟೆಡ್ ಆಗಿ ಹಣಕಾಸಿನ ವಿಚಾರದಲ್ಲಿ ಬ್ಲಾಕೇಜಸ್ಗಳು ಕ್ರಿಯೇಟ್ ಆಗ್ತಾ ಹೋಗುತ್ತೆ. ಆ್ಯಂಡ್ ಬರುವಂತಹ ಹಣ ವೇಗವಾಗಿ ಬರದೇ ಇರುವಂಥದ್ದು, ಇಲ್ಲ ಅಂತಂದರೆ ಕೊಡಬೇಕಾಗಿರುವಂತಹ ಹಣ ಡಿಲೇ ಆಗಿ ಕೊಡುವಂಥದ್ದು ಆ್ಯಂಡ್ ಅಪಾರ್ಚುನಿಟೀಸ್ಗಳು ಡಿಲೇ ಆಗಿ ಬರುವಂಥದ್ದನ್ನು ನಾವು ನೋಡ್ತಾ ಹೋಗ್ಬೋದು. ಸೊ ಹಾಗಾಗಿ ಮನೆಯನ್ನು ಆದಷ್ಟು ಸ್ವಚ್ಛವಾಗಿ ಇಟ್ಕೊಳ್ಳಿ ಆ್ಯಂಡ್ ಕ್ಲೀನಾಗಿ ಇಟ್ಕೊಳ್ಳಿ. ಎಲ್ಲಿರುವಂತಹ ಸಾಮಾನುಗಳು ಎಲ್ಲೆಲ್ಲಿ ಇಡಬೇಕೋ ಅಲ್ಲಲ್ಲೇ ಅದನ್ನು ಪ್ಲೇಸ್ ಮಾಡಿ, ಬಳಸದೇ ಇರುವಂತಹ ವಸ್ತುಗಳನ್ನು ಈ ರೀತಿ ಹೋಪೋನೋಪೋನೋವನ್ನು ಮಾಡಿ ಅದನ್ನು ಲೆಟ್ಟಿಂಗ್ ಗೋವನ್ನು ಮಾಡಿ. ಸೊ ಈ ಒಂದು ಪ್ರಾಕ್ಟೀಸನ್ನು ನಾನು ನನ್ನ ಒಬ್ಬ ಕ್ಲೈಂಟಿಗೆ ನಾನು ಕೊಟ್ಟಿದ್ದೆ. ಸೊ ಯಾವಾಗಲೂ ಕೂಡ ಸ್ಟ್ಯಾಗ್ನೆಂಟ್ ಎನರ್ಜಿ ಆಗ್ತಾಯಿದೆ ನಮ್ಮ ಮನೆಗೆ ಹೋಗಿದ ತಕ್ಷಣ ತುಂಬ ಭಾರ ಅಂತ ಅನಿಸುತ್ತೆ ಅಂತ ಹೇಳಿದರು. ಸೊ ಈ ರೀತಿ ನಾನು ಒಂದು ಟೆಕ್ನಿಕನ್ನು ಅವ್ರಿಗೆ 2 ತಿಂಗಳ ಹಿಂದೆ ಒಬ್ಬರು ಬಂದಿದ್ದರು. ಸೊ ಅವ್ರಿಗೆ ನಾನು ಹೇಳಿದಾಗ ಸೊ ಅವರಿಗೆ ಕೆಲವೊಬ್ಬರು ಅಮೌಂಟನ್ನು ಕೊಡಬೇಕಾಗಿತ್ತು. ಸೊ ಯಾವಾಗ ಒಂದೊಂದೇ ಈ ರೀತಿ ಮಾಡಿ ಒಂದು ಎನರ್ಜಿಯಿಂದ ಅವರು ಕಳಿಸ್ಲಿಕ್ಕೆ ಸ್ಟಾರ್ಟ್ ಆದರು. ಸೊ ಅವ್ರಿಗೇನು ಕೊಡಲ್ಲ ಅಂತೇಳ್ಬಿಟ್ಟು ಯಾರೆಲ್ಲ ಅಂದಿದ್ರು ಸೊ ಅವರೆಲ್ಲರೂ ಕೂಡ ಅಮೌಂಟನ್ನು ಕೊಡಲಿಕ್ಕೆ ಸ್ಟಾರ್ಟ್ ಮಾಡಿದರು. ಸೊ ಈ ರೀತಿ ಮಿರಾಕಲ್ಸ್ಗಳು ಈ ಒಂದು ಪ್ರೇಯರಿಂದ ಖಂಡಿತವಾಗ್ಲೂ ಕೂಡ ಆಗುತ್ತೆ. ಸೊ ನಿಮ್ಮ ಒಂದು ಬಳಸದೇ ಇರುವಂತಹ ವಸ್ತುಗಳನ್ನು ಹೋಪೋನೋಪೋನೋ ಪ್ರೇಯರನ್ನು ಮಾಡಿ ಅದನ್ನು ಡಿಸ್ಕಾರ್ಡ್ ಮಾಡಿ ಅಂತ ಹೇಳ್ತೀನಿ. ಓಕೆನಾ? ಸೊ ಹಾಗಾದರೆ ಡೇ ಟು ಡೇ ಲೈಫಲ್ಲಿ ಪಾಸಿಟಿವ್ನೆಸ್ ಆಗಿ ಇರಬೇಕು ನಮ್ಮ ಲೈಫಲ್ಲಿ ಅಂತಂದರೆ ಡೈಲಿ ಮಿರಾಕಲ್ ಪ್ರಾಕ್ಟೀಸ್ ಎಂಬ ಸೆಷನ್ಗೆ ನೀವು ಜಾಯ್ನ್ ಆಗ್ಬೋದು. ಸೊ ಅದು 5 days ಫ್ರೀಯಾಗಿ ಇರುತ್ತೆ ಆ್ಯಂಡ್ ಯಾರು ಬೇಕಾದರೂ ಕೂಡ ಜಾಯ್ನ್ ಆಗ್ಬೋದು. ಓಕೆನಾ? ಆ್ಯಂಡ್ ಹೇಗೆ ಜಾಯ್ನ್ ಆಗೋದು ಅಂತಂದರೆ ಕೆಳಗಡೆ ಕೊಟ್ಟಿರುವಂತಹ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಇರುತ್ತೆ. ಆ ಒಂದು ಲಿಂಕನ್ನು ಪ್ರೆಸ್ ಮಾಡಿದೆ ನೀವು ವಾಟ್ಸಪ್ ಗ್ರೂಪಿಗೆ ಬರ್ತೀರಾ. ನಾನು ಯಾವಾಗ ಇದು ಸ್ಟಾರ್ಟ್ ಆಗುತ್ತೆ ಆ್ಯಂಡ್ ಯಾವಾಗ ಸ್ಟಾರ್ಟ್ ಆಗುತ್ತೆ, ಯಾವ ಟೈಮಿಂಗಲ್ಲಿ ಇರುತ್ತೆ ಅಂತ ಅನ್ನೋದನ್ನು ನಾನು ಆ ಒಂದು ಗ್ರೂಪಲ್ಲಿ ತೋರಿಸ್ತೀನಿ. ಈಗಾಗಲೇ ನಾವು ಮೊದಲನೆಯ ಬ್ಯಾಚ್ ಡೈಲಿ ಮಿರಾಕಲ್ ಪ್ರಾಕ್ಟೀಸನ್ನು ನಾವು ಮುಗಿಸಿದ್ದೀವಿ ಆ್ಯಂಡ್ ಸಾಕಷ್ಟು ಜನ ಬಂದು ಪಾಸಿಟಿವ್ನೆಸ್ಸನ್ನು ತಗೊಂಡು ಹೋಗಿದ್ದಾರೆ. ಸೊ ಹೊಸಬ್ರಿಗೂ ಕೂಡ ಹಳಬ್ರಿಗೂ ಕೂಡ ಇಬ್ಬರಿಗೂ ಕೂಡ ಹೇಳ್ತೀನಿ, ಮತ್ತೊಮ್ಮೆ ಬಂದು ನಿಮ್ಮ ಒಂದು ಡೈಲಿ ಮಿರಾಕಲ್ ಪ್ರಾಕ್ಟೀಸನ್ನು ಸ್ಟಾರ್ಟ್ ಮಾಡಿ. ಓಕೆ, ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಸೈನಿಂಗ್ ಆಫ್, ಡಾಕ್ಟರ್ ವರ್ಣಿಕಾ GN.